ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಮಹಾಶಿವರಾತ್ರಿ ವಿಶೇಷ ಆಚರಣೆನ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿದ್ದೀನಿ. ಸೊ ದಯವಿಟ್ಟು ಶಿವ ತುಂಬ ಅಭಿಷೇಕ ಪ್ರಿಯ, ಹಾಗಾಗಿ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ವಿಶ್ ಫುಲ್ಫಿಲ್ಮೆಂಟ್ಗೆ ನೀವು ಅಭಿಷೇಕಗಳನ್ನು ಮಾಡಬಹುದು. ಆ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಬಟ್ ನನಗೆ ಕೆಲವು ಮೆಸೇಜಸ್ಗಳು ಬಂದಿತ್ತು. ಏನಂತ ಹೇಳಿದ್ರೆ, ಅಭಿಷೇಕನೂ ಮಾಡೋಕ್ಕಾಗಲ್ಲ, ನೀವು ಹೇಳಿದಂಥ ಮಂತ್ರನೂ ಹೇಳೋಕ್ಕಾಗಲ್ಲ, ಬಿಕಾಸ್ ನಾವು ವರ್ಕಿಂಗಲ್ಲಿ ಇರ್ತೀವಿ. ಸೊ ನೈಟ್ ಏನಾದರೂ ಮಾಡ್ಬೋದಾ ಜಾಗರಣೆ ಮಾಡೋ ಟೈಮಲ್ಲಿ ಅಂತ ಕೇಳಿದ್ರ. ಸೊ ಹಾಗಾಗಿ ಅಂಥವ್ರಿಗೆ ಒಂದು ಮಂತ್ರನ ಹೇಳ್ತಾ ಇದ್ದೀನಿ. ಇದನ್ನು ನೀವು ಜಸ್ಟ್ ಇವ್ರು ಮಾತ್ರ ಅಲ್ಲ, ನೀವು ಕೂಡ ಯಾರು ಬೇಕಿದ್ರೂ ಕೂಡ ಮಾರ್ನಿಂಗ್ ಕೂಡ ಹೇಳ್ಬೋದು, ಅಥವಾ ನೈಟ್ 11 o'clock ಮೇಲೆ ಕೂಡ ಈ ಮಂತ್ರನ ಹೇಳ್ಕೋಬಹುದು. ಓಂ ನಮೋ ಭಗವತೆ ರುದ್ರಾಯ ಅನ್ನೋ ಮಂತ್ರನ 108 ಬಾರಿನಾದರೂ ಅಟ್ಲೀಸ್ಟ್ ಪಠನೆ ಮಾಡಿ. ನಿಮ್ಮ ವಿಶ್ಗಳನ್ನು ಫಸ್ಟು ಹೇಳ್ಕೊಳ್ಳಿ, ಆಮೇಲೆ ಈ ಮಂತ್ರನ ಹೇಳ್ತಾ ಬನ್ನಿ. ಹಾಗೆ 28ನೇ ತಾರೀಕು ಪ್ಲ್ಯಾನೆಟರಿ ಅಲೈನ್ಮೆಂಟ್ ಇದೆ. ಮತ್ತು ಯಾರಿಗೆಲ್ಲ ನೆನಪಿದೆ, ಪ್ಲ್ಯಾನೆಟರಿ ಅಲೈನ್ಮೆಂಟ್ ಜನವರಿ 25ನೇ ತಾರೀಕಾಗಿತ್ತು, ಮತ್ತು ಸೇಮ್ ಅದೇ ಥರ ಫೆಬ್ರವರಿ 28ಕ್ಕೆ ಆಗ್ತಾ ಇದೆ. ಎಲ್ಲ ಗ್ರಹಗಳು ಒಂದು ಲೈನಲ್ಲಿ ಕಾಣಿಸ್ಕೊಳುತ್ತೆ. ಎಲ್ಲದೂ ಅಲ್ಲ, ಶುಕ್ರ, ನೆಪ್ಚೂನ್, ಮಾರ್ಸ್ ಅದೆಲ್ಲ. ಸೊ ಅದ್ರದ್ದು ವೀಡಿಯೋನ ನೋಡಿ. ಯಾರಾದರೂ ಅವತ್ತು ಮ್ಯಾನಿಫೆಸ್ಟೇಷನ್ನ ಮಿಸ್ ಮಾಡ್ಕೊಂಡಿದ್ರೆ ಈ ಸಲ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಓವರಾಲ್ ಲೈಕ್ ಒಂದು 25ನೇ ತಾರೀಕಿಂದ 28ನೇ ತಾರೀಕು ತನಕ ತುಂಬ ಪವರ್ಫುಲ್ ಡೇಸ್ ಇದೆ. ಇದು ಒಳ್ಳೆ ಡೇ ನಿಮಗೆ. ಈ ದಿನಗಳು ತುಂಬ ಚೆನ್ನಾಗಿದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ. ಪರ್ಟಿಕ್ಯುಲರ್ ದಿನ ಅಂತಲೇ ಅನ್ಕೋಬೇಡಿ. ಈ ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ನಿಮ್ಮ ವಿಷನ್ ಬೋರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಅಫರ್ಮೇಷನ್ಸ್ಗಳನ್ನು ಬರೆಯೋದಾಗಿರ್ಬೋದು, ನಿಮ್ಮ ಆಸೆಗಳನ್ನು ಬರೆಯೋದಾಗಿರ್ಬೋದು ಟ್ರೈ ಮಾಡಿ. ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ಥರದ ವೀಡಿಯೋಸ್ಗಳು ಸಿಗುತ್ತೆ. ಅದನ್ನೆಲ್ಲ ನೋಡಿ ಟ್ರೈ ಮಾಡಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ತಂದೆ ಮಹಾಕುಂಭಮೇಳಕ್ಕೆ ಹೋಗಿದ್ರು. ಸೊ ನಾವು ಗಂಗಾ ಮಾತೆನ ಮನೆ ಒಳಗೆ ಹೇಗೆ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ ಒಂದು ಚಿಕ್ಕ ವಿಡಿಯೋನ ಹಾಕ್ತೀನಿ. ನನಗಂತೂ ತುಂಬ ಖುಷಿ ಆಯಿತು. ಸೊ ಆ ನೀರನ್ನು ನಾವಿನ್ನೂ ಬಳಸಿಲ್ಲ. ನಾಳೆ ಶಿವರಾತ್ರಿ ಹಬ್ಬದ ದಿನ ಆ ನೀರಿಂದ ಸ್ನಾನ ಮಾಡಿಕೊಂಡು ಹಬ್ಬನ ಆಚರಣೆ ಮಾಡಬೇಕು ಅಂತ ಇದ್ದೀನಿ. ಸೊ ನೀವು ಯಾರಾದರೂ ಕುಂಭಮೇಳಕ್ಕೆ ಹೋಗಿದ್ರಾ? ಹೇಗಿತ್ತು, ಹೇಗಾಯಿತು ಎಕ್ಸ್ಪೀರಿಯನ್ಸ್ ಎಲ್ಲ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ವಿಭೂತಿನ ಹಚ್ಚಿ ಅರಿಶಿನ ಕುಂಕುಮನ ಇಟ್ಟು ಹೂವನ್ನು ಇಟ್ಟು ಆರತಿನ ಬೆಳಗ್ಗೆ ನಾನು ಒಳಗೆ ಕರ್ಕೊಂಡೆ ಗಂಗಾ ಮಾತೆನ. ಸೊ ಅದೊಂಥರ ಗ್ರ್ಯಾಟಿಟ್ಯೂಡ್ ತೋರಿಸ್ದಂಗೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮನೇನ ಚೂಸ್ ಮಾಡಿರೋದಕ್ಕೆ ಅಂತ.